ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಗಾರ್. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ಡ್ರೈ ಫ್ರೂಟ್ಸ್ ಇಟ್ಕೊಂಡು ಮನೆಯಲ್ಲೇ ಈಸಿಯಾದ ಒಂದು ಸ್ವೀಟ್ ರೆಸಿಪಿನ ಮಾಡ್ಕೊಳ್ಳೋದು. ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಮಧ್ಯಾಹ್ನ ಊಟ ಆದ ತಕ್ಷಣ ಯಾರಿಗೆಲ್ಲ ಸ್ವೀಟ್ ತಿನ್ನಬೇಕು ಅನಿಸುತ್ತೋ ಅವ್ರು ಈ ಥರ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಬಾದಾಮಿಯನ್ನು ಸಣ್ಣದಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಸಣ್ಣದಾಗಿ ಜಜ್ಕೋಬೇಕಾಗುತ್ತೆ. ಯಾಕಂದರೆ ಈ ಸ್ವೀಟ್ ರೆಸಿಪಿನಲ್ಲಿ ನಿಮಗೆ ಬಾಯಿಗೆ ಸಿಗಬೇಕು ಬಾದಾಮಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ಹಾಗೆಯೇ ಈಸಿಯಾಗಿ ಪಟ್ ಅಂತ ಮಾಡ್ಕೋಬೋದು. ಯಾವಾಗಲಾದರೂ ಸ್ವೀಟ್ ತಿನ್ನಬೇಕು ಅನ್ಸ ತುಂಬ ಕ್ರೇವಿಂಗ್ ಆಗ್ತಿರುತ್ತಲ್ಲ, ಅವಾಗ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ಅದಾದಮೇಲೆ ಗೋಡಂಬಿನೂ ಕೂಡ ಚೆನ್ನಾಗಿ ಈ ಥರ ಜಜ್ಕೊಂಡ್ಬಿಟ್ಟು ಹಾಕ್ಕೋಬೇಕಾಗುತ್ತೆ. ನಿಮ್ಮ ಮನೇಲಿ ಯಾವುದೇ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನೆಲ್ಲ ಹಾಕ್ಕೋಬೋದು. ನಾನಿಲ್ಲಿ ಗೋಡಂಬಿ, ಬಾದಾಮಿ ಹಾಗೆಯೇ ಏನು ಸನ್ಫ್ಲವರ್ ಸೀಡ್ ಅಂತ ಏನು ಕರಿತೀವಲ್ಲ ಆ ಸೀಡ್ಸು, ಆಮೇಲೆ ಇದಿಷ್ಟನ್ನು ಚೆನ್ನಾಗಿ ಫಸ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆಂದ ಫ್ರೈ ಮಾಡ್ಕೋಬೇಕು. ಆವಾಗಲೇ ನಿಮಗೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತಿನ್ನುವಾಗ ಮಧ್ಯ ಮಧ್ಯ ಕ್ರಂಚಿಯಾಗಿ ಸಿಗುತ್ತೆ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಆ ರೀಸನ್ನಿಂದಾಗಿ ಈ ಥರ ಜಜ್ಕೊಂಬಿಟ್ಟು ಹಾಕ್ಕೊಬೇಕು. ಬಾಯಿಗೆ ಸಿಗುತ್ತಲ್ಲ ಆವಾಗ ಟೇಸ್ಟ್ ನಿಮಗೆ ಸಕ್ಕತ್ತಾಗಿ ಕೊಡುತ್ತೆ. ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಈ ಒಂದು ರೆಸಿಪಿನ ಮನೆಯಲ್ಲಿ ಸ್ಪೆಷಲಿ ಮಾಡ್ಕೊತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಷ್ಟು ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ರೀಲ್ಸ್ನ ನೋಡಿದೆ ನಾನು, ಕೆಲವೊಂದು ಟ್ರೆಂಡಿಂಗ್ ರೀಲ್ಸಲ್ಲಿ ಇದು ಕೂಡ ಒಂದಾಗಿತ್ತು. ಅಷ್ಟು ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಫ್ರೀ ಇದ್ದಾಗ ಅಂದರೆ ಸ್ವಲ್ಪನೇ ಸಮಯ ಇದ್ದಾಗಲೂ ನೀವು ಇದನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ಕಲರ್ ಬಂದರೆ ಸಾಕು. ಅದಾದಮೇಲೆ ಅದನ್ನು ತೆಕ್ಕೊಂಡು ಸಪ್ರೇಟಾಗಿ ಮತ್ತೆ ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ತುಪ್ಪ ಮತ್ತು ಡ್ರೈ ಫ್ರೂಟ್ಸೇ ಇಂಪಾರ್ಟೆಂಟ್. ಅದಾದಮೇಲೆ ಖರ್ಜೂರವನ್ನು ತಗೊಂಡು ಅದರ ಬೀಜನೆಲ್ಲ ತೆಕ್ಕೊಂಡಿದ್ದೀನಿ ನಾನು, ಯಾಕಂದರೆ ಬೀಜ ಇರಬಾರ್ದಲ್ವ, ಸೊ ಅದಕ್ಕೋಸ್ಕರ. ಆಮೇಲೆ ಒಣ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಅದಾದಮೇಲೆ ಅಂಜೂರ ಅಂತ ಏನು ಕರಿತೀವಿ ನಾವು, ಅದನ್ನು ಕೂಡ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇದನ್ನು ಇಷ್ಟನ್ನು ತೊಗೊಂಡು ನೀಟಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ತುಪ್ಪದಲ್ಲಿ. ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಮೇಲೆ ನೀವು ತಣ್ಣಗಾಗೋಕ್ಕೆ ಬಿಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ನಿಜ ಈ ರೆಸಿಪಿ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಈ ಥರ ಸಾಫ್ಟ್ ಆಗೋಕ್ಕೆ ಬಿಡಬೇಕು. ನೀವು ಸಣ್ಣೂರಿನಲ್ಲೇ ಇದನ್ನೆಲ್ಲ ಮಾಡ್ಕೋಬೇಕು. ಪ್ರೊಸೀಜರ್ ತುಂಬ ಲಾಂಗ್ ಅನಿಸಿದ್ರೂ ಸಣ್ಣೂರಿನಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಯಾಕಂದರೆ ತುಂಬ ದೊಡ್ಡೂರಿನಲ್ಲಿ ಇಟ್ಕೊಂಡ್ಬಿಟ್ಟು ಕರ್ಡ್ಸಿದ್ರೆ ಘಮ ಹಾಗೆ ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ. ಸೊ ಆ ರೀಸನ್ನಿಂದಾಗಿ ಸಣ್ಣೂರಿನಲ್ಲೇ ಇಟ್ಕೊಂಡು ನೀವು ಈ ಥರ ಸಾಫ್ಟ್ ಆಗೋ ತನಕ ನೀವು ಹುರ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ಹುರ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಮ ಹತ್ರ ಮನೆಯಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆಯೋ, ವಾಲ್ನಟ್ಟು, ಪಿಸ್ತಾ, ಈ ಥರ ಯಾವುದೇ ಥರದ ಡ್ರೈ ಫ್ರೂಟ್ಸ್ ಇದ್ರೂ ಹಾಕೋಬೋದು. ಈ ಥರ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಆಮೇಲೆ ಅದೇ ಬಾಣಲಿಯಲ್ಲಿ ತುಪ್ಪ ಆ ಥರ ಏನೂ ಹಾಕೋದು ಬೇಡ. ಗಸಗಸೆ ಅಂತ ಏನು ಕರಿತೀವಿ ನಾವು, ಅದು ಪಾಪಿ ಸೀಡ್ಸ್ ಅಂತಲೂ ಕರೀತಾರೆ. ಇದನ್ನು ಜಸ್ಟು ಡ್ರೈ ಆಗಿ ಹುರ್ಕೋಬೇಕು. ಇದು ಆ್ಯಕ್ಚುಲಿ ಸಣ್ಣೂರಿನಲ್ಲಿ ಫಸ್ಟು ಗ್ಯಾಸ್ ಆಫ್ ಮಾಡಿ, ನಾನು ತುಂಬಾ ಬಿಸಿ ಇತ್ತಲ್ಲ ಬಾಣಲೆ, ಸೊ ಅದಕ್ಕೆ ಅದರಲ್ಲೇ ಹುರ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪನೇ ಒಂದು 1 ಮಿನಿಟ್ ಅಷ್ಟೇ ಗ್ಯಾಸ್ ಆನ್ ಮಾಡಿ ಮತ್ತೆ ಆಫ್ ಮಾಡಿಕೊಂಡೆ. ಯಾಕಂತಂದರೆ ಗ್ಯಾಸ್ ಆನ್ ಇಟ್ಟು ಮಾಡಿದ್ರೆ ಇದು ಬೇಗ ಕರಟೋಗ್ಬಿಡುತ್ತೆ. ಆಮೇಲೆ ಸಿಡಿಯುತ್ತೆ, ಪಟ್ ಅಂತ ಸಿಡಿದು ಎಲ್ಲ ಹಾರೋಗುತ್ತೆ, ಉಳಿಯೋದೇ ಇಲ್ಲ. ಸೊ ಅದಕ್ಕೆ ಫಸ್ಟು ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಅದಾದಮೇಲೆ ಗ್ಯಾಸ್ನ ಆನ್ ಮಾಡಿ 1 ಮಿನಿಟ್ ಅಷ್ಟು ನೀವು ಜಸ್ಟ್ ಡ್ರೈ ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಈ ಥರ ಸಣ್ಣೂರಿನಲ್ಲೇ ಇಟ್ಕೊಂಡು ನೀವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಆಮೇಲೆ ಮಿಕ್ಸಿ ಜಾರನ್ನ ತಗೊಂಡು ಏನು ನಾವು ಇದು ಖರ್ಜೂರ ಮತ್ತು ಅಂಜೀರ ಹಾಗೆಯೇ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಏನು ಹುರಿದಿಟ್ಕೊಂಡಿದ್ವಿ ಇದಕ್ಕೇ ಡೈರೆಕ್ಟಾಗಿ ಅದರೊಳಗಿರೋದನ್ನೆಲ್ಲ ತೆಗೆದುಬಿಟ್ಟು ಹಾಕಬೇಕು. ಗಟ್ಟಿಯಾಗಿರುತ್ತೆ, ಆಗಿರುತ್ತಲ್ಲ, ಸೊ ಗಟ್ಟಿಯಾಗಿ ಕಟ್ಕೊಂಡ್ಬಿಟ್ಟು ಅದಾದಮೇಲೆ ಡ್ರೈ ಫ್ರೂಟ್ಸ್ನೆಲ್ಲ ಏನು ಸಪ್ರೇಟಾಗಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಬಿಟ್ಟು
ಬಿಸಿ ಬಿಸಿ ಇರುತ್ತೆ. ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ನೀಟಾಗಿ ಕಲಿಸ್ಕೋಬೇಕು ಫಸ್ಟು. ಕೈಯಲ್ಲೇ ಕಲಿಸೋದಕ್ಕೆ ಟ್ರೈ ಮಾಡಿದೆ, ಬಟ್ ತುಂಬ ಬಿಸಿ ಅನಿಸ್ತು. ಅದಕ್ಕೆ ಮತ್ತೆ ಸೌಟ್ ತೊಗೊಂಡು ಕಲಿಸ್ದೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಸಗಸೆ ಏನು ಇದು ಮಾಡಿ ಇಟ್ಕೊಂಡಿದ್ವಲ್ಲ ಅದು, ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಮಿಕ್ಸ್ ಮಾಡ್ಕೊಂಡಾಗ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಿ ನಿಮಗೆ ಈಸಿಯಾಗಿರೋ ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಕೊಳ್ಳೋದಕ್ಕೆ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು. ರೋಲ್ ಥರ ಮಾಡಿಕೊಂಡ್ರೂ ಆಗುತ್ತೆ, ಇಲ್ಲ ರೌಂಡ್ ಉಂಡೆ ಥರ ಮಾಡ್ಕೋತೀವಿ ಅಂದ್ರೂ ಆಗುತ್ತೆ. ಯಾವ ಶೇಪ್ ಬೇಕು ನಿಮಗೆ ಆ ಶೇಪ್ನ ಕೊಡ್ಕೋಬೋದು. ಈ ಥರ ರೋಲ್ ಥರ ಮಾಡಿಕೊಂಡೆ ನಾನು. ನೋಡ್ತಾ ಇರ್ಬೋದು ಆ ಪಾಪಿ ಸೀಡ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಈ ಥರ ಹೊರಗಡೆಯಿಂದ ಕವರ್ ಆಗೋ ಥರ ಮಾಡಿ ಈ ಥರ ನೀಟಾಗಿ ರೋಲ್ ಮಾಡಿಕೊಂಡು, ಕಾಣಿಸ್ತಾ ಇದೆಯಲ್ಲ, ಈ ಥರ ರೋಲ್ ಮಾಡಿಕೊಂಡು ಆಮೇಲೆ ಒಂದು ಬಟರ್ ಪೇಪರ್ನ ತೊಗೊಂಡು ಇದನ್ನು ಮತ್ತೆ ಈ ಥರ ನೀಟಾಗಿ ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಆಮೇಲೆ ರೋಲ್ ಮಾಡಾದಮೇಲೆ ಇದನ್ನು ಬಟರ್ ಪೇಪರ್ನ ಫೋಲ್ಡ್ ಮಾಡಿ ನೀಟಾಗಿ ಇದನ್ನು ಫ್ರಿಜ್ನಲ್ಲಿ ಇಡಬೇಕು. ಒಂದು 15 to 20 ಮಿನಿಟ್ಸ್ ಅಷ್ಟಾದ್ರು ಫ್ರಿಜ್ನಲ್ಲಿ ಇಟ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ 1 hour ಇಟ್ಟರೂ ತೊಂದರೆ ಇಲ್ಲ ಏನು. ಅದಾದಮೇಲೆ ಈ ಥರ ನೋಡಿ, ಈ ಥರ ರೆಡಿಯಾಗಿರುತ್ತೆ. ಸೊ ಈ ಥರ ಕಾಣುತ್ತೆ. ಇದನ್ನು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀಟಾಗಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವು, ಚಾಕು ಸಹಾಯದಿಂದ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊತಾ ಬಂದರೆ ಈಸಿಯಾಗಿ ಮನೆಯಲ್ಲೇ ಡ್ರೈ ಫ್ರೂಟ್ಸ್ ಇದ್ದರೆ ಖಂಡಿತ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿನ ನೀವು ಮನೆಯಲ್ಲಿ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಸಣ್ಣ ಸಣ್ಣದಾಗಿ ಪೀಸಸ್ ಥರ ಕಟ್ ಮಾಡಿಕೊಂಡು, ಇನ್ನೂ ಏನು ಫ್ರಿಜ್ನಲ್ಲಿಟ್ಟರೆ ಸೊ ಜಾಸ್ತಿ ಗಟ್ಟಿನೇ ಆಗುತ್ತೆ. ಸೊ ಅಷ್ಟೊತ್ತು ವೆಯ್ಟ್ ಮಾಡೋ ಅಷ್ಟು ಇರಲಿಲ್ಲ. ಸೊ ಅದಕ್ಕೆ ಬೇಗನೆ ಕಟ್ ಮಾಡ್ಕೋತಾ ಇದ್ದೀನಲ್ಲ, ಸೊ ಹಂಗಾಗಿ ಈ ಥರ ಬರ್ತಾಯಿದೆ ನೋಡಿ. ಈ ಥರ ಪೀಸಸ್ ರೆಡಿ ಆಯಿತು. ಈ ಥರ ಬರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸಪ್ ಆಗಿರುತ್ತಲ್ಲ, ತುಂಬಾ ಸಖತ್ತಾಗಿರುವಂಥ ರೆಸಿಪಿ. ನೀವು ಮನೆಯಲ್ಲಿ ಟ್ರೈ ಮಾಡಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟಿಯಾಗಿರುತ್ತೆ, ಕ್ರಂಚಿಯಾಗಿರುತ್ತೆ, ಹಾಗೆಯೇ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಡ್ರೈ ಫ್ರೂಟ್ಸ್ ನಟ್ಸ್ ಎಲ್ಲ ಇರೋದ್ರಿಂದ ಹೇರ್, ಸ್ಕಿನ್ ಹಾಗೂ ಬೋನ್ಗೂ ಕೂಡ ತುಂಬಾ ಒಳ್ಳೆಯದಾದ ಆಗಿರುವಂಥ ರೆಸಿಪಿ. ಹಾಗೆಯೇ ಇದ್ರ ಜೊತೆಗೆ ನನ್ನ ಮಗನಿಗೆ ಸ್ವಲ್ಪ ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಅದರಲ್ಲೂ ಇದು ಬಂದು ಫಿಶ್ ಕ್ಯಾಚಿಂಗ್ ಅಂತೆ, ಇಂಟಲಿ ಸ್ಕಿಲ್ ಅವರ ಒಂದು ಫಿಶ್ ಕ್ಯಾಚಿಂಗ್ ಫಸ್ಟ್ ಕೈಲಿ ಆರ್ಡರ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ಅವನಿಗೆ ತುಂಬ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ನೀವಿಲ್ಲಿ, ಅವನು ಓಪನ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ದಾನೆ. ಪ್ಲಸ್ ಮುತ್ತೆಲ್ಲ ಕೊಡ್ತಾಯಿದ್ದಾನೆ. ನೋಡಿದ ತಕ್ಷಣ ತುಂಬ ದಿನದಿಂದ ಹೇಳ್ತಿದ್ದ ಮಿಮ್ಮಿ ಕ್ಯಾಚ್ ಬೇಕು ಅಂತ. ಸೊ ಇದು 2 ಶೆಲ್ ಹಾಕಿದ್ರೆ ನಿಮಗೆ ಟರ್ನ್ ಆಗುತ್ತೆ. ಸೊ ಅದಕ್ಕೆ ಏನು ಗಾಳ ಥರ ಒಂದು ಇದು ಕೊಟ್ಟಿರ್ತಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಫಿಶ್ನ ಕ್ಯಾಚ್ ಮಾಡ್ಬೋದು. ಮಕ್ಕಳನ್ನ ಎಂಗೇಜ್ ಮಾಡೋದಕ್ಕೆ ಒಂದು ಒಳ್ಳೆ ಒಂದು ಟಾಯ್. ನೋಡ್ತಾ ಇರ್ಬೋದು ನೀವಿಲ್ಲಿ, ತುಂಬಾ ಸಖತ್ತಾಗಿ ಬಂದಿರುತ್ತೆ. ಇದನ್ನು ಸಣ್ಣ ಮಕ್ಕಳು ಏನಿರ್ತಾರಲ್ಲ ಅವರು ಕೊಡ್ಬೋದು. ಆಮೇಲೆ ಹಾಗೆಯೇ ಸಂಜೆ ಈವ್ನಿಂಗು ಅವ್ನು ಮರಳಲ್ಲಿ ಆಟ ಆಡೋದಕ್ಕೆ ಹೋಗ್ತಾನೆ, ಡೈಲಿ ಹೋಗ್ತಾನೆ. ಆ ಮರಳನ್ನೆಲ್ಲ ಆಟ ಆಡ್ಕೊಂಡು ಬಂದು ಅವನ ಜೊತೆಗೆ ಅದ್ರ ಟಾಯ್ನೂ ತೊಗೊಂಡೋಗಿದ್ದ ಆಟ ಆಡೋಕ್ಕಂತ ಒಂದು JCBನ. ನೋಡ್ತಾ ಇರ್ಬೋದು ನೀವಿಲ್ಲಿ, ನೀಟಾಗಿ ಮರಳಲ್ಲಿ ಆಟ ಆಡ್ಕೊತಾನೆ ಸಂಜೆ. ಆಮೇಲೆ ಸ್ವಲ್ಪ ಪಾರ್ಸಲ್ ಕೆಲವುದು ಒಂದು ಡೈಲಿ ಬೇಕಾಗಿರುವಂತಹ ಲೋಷನ್ನು ಅದನ್ನೆಲ್ಲ ಆರ್ಡರ್ ಮಾಡಿದೆ. ಈವ್ನಿಂಗ್ ಅಷ್ಟೊತ್ತಿಗೆ ಅದು ಕೂಡ ಬಂತು. ಅದನ್ನು ನಾನೇ ಓಪನ್ ಮಾಡ್ತೀನಿ ಅಂತ ವೆಯ್ಟ್ ಮಾಡಿ ಕಾಯ್ತಾ ಕೂತಿದ್ದ. ಪಾರ್ಸಲ್ ಬಂದರೆ ಓಪನ್ ಮಾಡೋದಂದರೆ ಅವನಿಗೆ ತುಂಬ ಇಷ್ಟ. ಯಾರ ಹೆಲ್ಪು ಬೇಡ, ನಾನೇ ಓಪನ್ ಮಾಡ್ತೀನಿ ಅಂತಾನೆ. ಬಟ್ ಆಗೋದಿಲ್ಲ, ನಾನು ಓಪನ್ ಮಾಡಿಕೊಡ್ತೀನಿ. ಏನು ಅಂತ ಕೇಳ್ತಾನೆ. ಆಮೇಲೆ ಲೋಷನ್ ಅಂತೆಲ್ಲ ಹೇಳಿದ್ಮೇಲೆ ಸುಮ್ಮನೆ ಅದನ್ನು ವಾಪಸ್ ಕೊಡ್ತಾನೆ. ಸೆಬಾಮೆಂಟ್ ಪ್ರಾಡಕ್ಟೇ ಯೂಸ್ ಮಾಡೋದು ನಾನು ಮಗನಿಗೆ. ಆಮೇಲೆ ಈ ಮದರ್ ಸ್ಪರ್ಶ್ ಅವ್ರದ್ದು ಕೋಲ್ಡ್ ರಿಲೀಫ್ ಏನು ರೋಲ್ ಆನ್ ಅಂತೆ, ಬಟ್ಟೆಗೆಲ್ಲ ಹಾಕಿದ್ರೆ ಇನ್ ಕೇಸ್ ಮಕ್ಕಳಿಗೆ ಮೂಗ್ ಬ್ಲಾಕ್ ಆಗಿದ್ದರೆ, ಕೋಲ್ಡ್, ಇವಾಗ ಚಳಿ ಅಲ್ವಾ ವೆದರು. ಸೊ 2 times ನೀವು ಲೋಷನ್ಸ್ನೆಲ್ಲ ಅಪ್ಲೈ ಮಾಡಬೇಕು, ಇಲ್ಲಾಂದರೆ ಡ್ರೈ ಆಗುತ್ತೆ ಸ್ಕಿನ್ನು. ಅದ್ರ ಜೊತೆಗೆ ಇದು ಕೋಲ್ಡ್ ರಿಲೀಫ್ ರೋಲ್ ಆನು, ಇದು ಬಟ್ಟೆಗೆ ಹಾಕಿದ್ರೆ ಮೂಗೆಲ್ಲ ರಿಲೀಫ್ ಆಗುತ್ತೆ. ತುಂಬಾ ಚೆನ್ನಾಗಿದೆ.
ಇಂಥ ಪ್ರಾಡಕ್ಟ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಲಿಂಕ್ನ ಶೇರ್ ಮಾಡ್ತೀನಿ. ಇದೇ ಥರ ನಮ್ಮ ವಿಡಿಯೋನ ಸಪೋರ್ಟ್ ಮಾಡ್ತಾಯಿರಿ. ಹೇಗಿದೆ ವಿಡಿಯೋಸ್ ಅಂತಲೂ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಬೇಕು, ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ತೀನಿ. ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.